ಕೊನೆ ವಿಡಿಯೋ ನಂತರ ಅನೇಕ ಮಹಿಳೆಯರು ಒಂದೇ ವಾಕ್ಯವನ್ನು ಬರೆದಿದ್ರು. ನಾನು ಈ ಸಮಸ್ಯೆ ನಂದೇನೋ ಎಂದ್ಕೊಂಡಿದ್ದೆ. ಆ ವಾಕ್ಯ ನನ್ನಲ್ಲಿ ಉಳಿದಿಟ್ಟು, ಏಕೆಂದ್ರೆ ಹೆಚ್ಚಿನವರು ದಣಿವು, ಭಾರಿ ಮಾಸಿಕ ಧಾರಣೆ, ಕೂದಲು ಉದುರುವುದು ಸಹಜವೆಂದೇ ಬೆಳೆದಿದ್ದೇವೆ. ನಮಸ್ಕಾರ, ನಾನು ಡಾಕ್ಟರ್ ಅರ್ಚನಾ ವಿಕೆ. ಇಂದು ನಾವು ಅನಿಮಿಯಾ ಏಕೆ ಪುನಃ ಬರುತ್ತದೆ, ಪೂರಕಗಳು ಯಾವಾಗಲೂ ಕೆಲಸ ಮಾಡಲ್ವಾ ಮತ್ತು ದಣಿವು ಆಳವಾದ ಸಮಸ್ಯೆಯೇ ಎಂಬುದರ ಬಗ್ಗೆ ಚರ್ಚಿಸೋಣ. ನೀವು ವರ್ಷಗಳಿಂದ ಇದನ್ನು ನಿರ್ವಹಿಸುತ್ತಿದ್ದರೆ ಈ ಭಾಗ ನಿಮಗಾಗಿ. ಶುರು ಮಾಡೋಣ. ನಮ್ಮ ಮೊದಲ ಪ್ರಶ್ನೆ ಫಾತಿಮಾರಿಂದ ಬಂದಿದೆ. ಅವ್ರು ಹೇಳ್ತಾರೆ, ನನಗೆ ಜೀವನ ಪೂರ್ತಿ ಅನಿಮಿಯಾ ಇದೆ, ನನ್ನ ತಾಯಿಗೂ ಇದೆ, ನಾನು ಇದನ್ನ ಯಾವತ್ತಿಗೂ ಸಹಿಸ್ಕೊಂಡೇ ಇರ್ಬೇಕಾ? ನೋಡು ಫಾತಿಮಾ, ಇದು ತುಂಬಾ ಮುಖ್ಯವಾದ ಪ್ರಶ್ನೆ. ಉತ್ತರವು ನಿನಗೆ ಏಕೆ ಇದೆ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಏಕೆಂದರೆ ಅನಿಮಿಯಾ ಒಂದು ರೋಗವಲ್ಲ, ಅದು ಒಂದು ಸೂಚನೆ ಮತ್ತು ಚಿಕಿತ್ಸೆ ಕಾರಣವನ್ನು ಅನುಸರಿಸಬೇಕು. ನಾನು ನಿಮಗೆ 3 ವಿಭಾಗಗಳನ್ನ ಕೊಡ್ತೀವಿ. ಮೊದಲ ವಿಭಾಗ ಕೊರತೆ. ನಿಮ್ಮ ದೇಹಕ್ಕೆ ಕಬ್ಬಿಣ, ಬಿ12 ಅಥವಾ ಫೋಲೇಟ್ ಸಾಕಷ್ಟು ಸಿಗ್ತಿಲ್ಲ. ಭಾರತದಲ್ಲಿ ಇದು ಸಾಮಾನ್ಯ. ಇಲ್ಲಿ ಚಿಕಿತ್ಸೆ ಸರಳ. ಕೊರತೆ ನೀಗಿಸಿ ಮತ್ತು ಶೋಷಣೆಗೆ ಅಡ್ಡಿಯಾಗುವ ಅಭ್ಯಾಸ ತಿಬ್ಬಿ. ಹೆಚ್ಚಿನ ಮಹಿಳೆಯರು ಚೇತರಿಸಿಕೊಳ್ಳುತ್ತಾರೆ. ಭಾಗ 2, ರಕ್ತ ನಷ್ಟ. ಹೆಚ್ಚು ಅಥವಾ ದೀರ್ಘಕಾಲದ ಮಾಸಿಕ, ಗರ್ಭಧಾರಣೆ ಮತ್ತು ಹೆರಿಗೆ. ನೀವು ಪೂರೈಸುವಿಗಿಂತ ವೇಗವಾಗಿ ಕಬ್ಬಿಣ ದೇಹದಿಂದ ಹೊರಹೋಗ್ತಿದೆ. ಇಲ್ಲಿ ಮಾತ್ರೆಗಳು ಮಾತ್ರ ದೀರ್ಘಕಾಲಿಕ ಪರಿಹಾರ ಅಲ್ಲ. ನೀವು ರಕ್ತ ಸೋರಿಕೆಯನ್ನು ನಿಲ್ಲಿಸಬೇಕು, ಇಲ್ಲದಿದ್ರೆ ಅನಿಮಿಯಾ ಮತ್ತೆ ಮತ್ತೆ ಬರುತ್ತಲೇ ಇರ್ತದೆ, ನೀವು ಎಷ್ಟು ಪೂರಕಗಳನ್ನು ತೆಗೆದುಕೊಂಡರೂ. 3ನೇ ವಿಭಾಗ, ಇನ್ನೊಂದು ಕಾರಣ ಇದೆ. ಕೆಲವರು ಥ್ಯಾಲಸೆಮಿಯಾ ಟ್ರೈಟ್ ನಂತಹ ಜನ್ಯ ಮಾದರಿಯನ್ನು ಹೊಂದಿರ್ತಾರೆ. ಇಲ್ಲಿ ಕಬ್ಬಿಣ ಸಾಮಾನ್ಯವಾಗಿದ್ರೂ ಹೆಮೋಗ್ಲೋಬಿನ್ ಕಡಿಮೆಯೇ ಇರ್ತದೆ. ಕೆಲವರಿಗೆ ಥೈರಾಯ್ಡ್, ಉರಿಯೂತ, ಕಿಡ್ನಿ ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆಗಳಿರಬಹುದು. ಇಂಥ ಸಂದರ್ಭಗಳಲ್ಲಿ ಮೂಲ ಕಾರಣಕ್ಕೆ ಚಿಕಿತ್ಸೆ ನೀಡಿದರೆ ಅನಿಮಿಯಾ ಸರಿಯಾಗುತ್ತದೆ. ಫಾತಿಮಾ ಅವರ ಪ್ರಶ್ನೆಗೆ, ಇದು ಜೀವನ ಪೂರ್ತಿ ಅಥವಾ ಕುಟುಂಬದಲ್ಲಿದ್ದರೆ ವೈದ್ಯರನ್ನು ಥ್ಯಾಲಸೀಮಿಯಾ ಮತ್ತು ಥೈರಾಯ್ಡ್ ಬಗ್ಗೆ ವಿಚಾರಿಸಿ. ಕ್ರಮ ಹೀಗಿರಲಿ: ಪರೀಕ್ಷೆ ಮಾಡಿಸಿ, ವಿಭಾಗ ತಿಳಿಯಿರಿ, ಕಾರಣಕ್ಕೆ ಚಿಕಿತ್ಸೆ ನೀಡಿ ಗುಣಮುಖರಾಗಿ. ಕೋರಾದಲ್ಲಿ ರೋಶ್ನಿ ಕೇಳಿರುವ ಸಂಬಂಧಿತ ಪ್ರಶ್ನೆ ಇಲ್ಲಿದೆ. 3 ತಿಂಗಳಿಂದ ಕಬ್ಬಿಣದ ಮಾತ್ರೆ ತಗೋತಿದ್ರು, ಇನ್ನೂ ದಣಿವಾಗ್ತಿದೆ. ನಾನೇನಾದ್ರೂ ತಪ್ಪು ಮಾಡ್ತಿದ್ದೀನಾ ಅಥವಾ ಇದು ಕೆಲಸ ಮಾಡ್ತಿಲ್ವಾ? ಇದಕ್ಕೆ 3 ಸಾಮಾನ್ಯ ಕಾರಣಗಳಿರ್ಬೋದು ಮತ್ತು ಅದರಲ್ಲಿ ಒಂದಂತೂ ಖಚಿತ. ಮೊದಲ ಕಾರಣ, ಶೋಷಣೆಯನ್ನ ತಡೆಯಲಾಗ್ತಿದೆ. ಇದು ಬಹುಶಃ ಮುಖ್ಯ ಕಾರಣವಾಗಿರಬಹುದು. ನಿಮ್ಮ ಮಾತ್ರೆಯನ್ನ ಚಹಾ, ಕಾಫಿ, ಮೊಸರು ಅಥವಾ ಹಾಲಿನ ಜೊತೆ ಸೇವಿಸ್ತೀರಾ? ಚಹಾದ ಟ್ಯಾನಿನ್, ಕಾಫಿಯ ಪಾಲಿಫಿನಾಲ್ ಮತ್ತು ಹಾಲಿನ ಕ್ಯಾಲ್ಸಿಯಂ ನಿಮ್ಮ ಹೊಟ್ಟೆಯಲ್ಲಿ ಕಬ್ಬಿಣದೊಂದಿಗೆ ಸೇರಿ ಅದು ದೇಹಕ್ಕೆ ಹೀರ್ಕೊಳ್ಳದಂತೆ ತಡೆಯುತ್ತವೆ. ಮಾತ್ರೆ ಕೆಲಸ ಮಾಡದೆ ದೇಹದಿಂದ ಹೊರಬರ್ತದೆ. ಕಬ್ಬಿಣವನ್ನು ನೀರು ಅಥವಾ ಸ್ವಲ್ಪ ನಿಂಬೆ ರಸದೊಂದಿಗೆ ತೆಗೆದುಕೊಳ್ಳುವುದು ಉತ್ತಮ. ಚಹಾ ಮತ್ತು ಕಾಫಿ ಕನಿಷ್ಠ 2 ಗಂಟೆಗಳ ಅಂತರ ಇರಲಿ. ಈ ಒಂದು ಬದಲಾವಣೆ ದುಬಾರಿ ಮಾತ್ರೆಗೆ ಬದಲಾಯಿಸುವುದಕ್ಕಿಂತ ಹೆಚ್ಚು ಪರಿಣಾಮ ನೀಡುತ್ತದೆ. 2ನೇ ಕಾರಣ, ತುಂಬಾ ಬೇಗ ನಿಲ್ಲಿಸೋದು. 3-4 ವಾರಗಳಲ್ಲಿ ಗುಣವಾದಂತಾಗಿ ಕೆಲಸ ಮುಗೀತೆಂದು ಅನ್ಸುವವರು, ಆದ್ರೆ ನಿಮ್ಮ ಹಿಮೋಗ್ಲೋಬಿನ್ ಹೆಚ್ಚುತ್ತಿದೆ, ಅಂದ್ರೆ ಬೆಂಕಿ ಮತ್ತೆ ಹೊತ್ತುತ್ತಿದೆ. ದೇಹದ ಫೆರಿಟಿನ್ ಸಂಗ್ರಹ ತುಂಬಲು 3ರಿಂದ 6 ತಿಂಗಳು ಬೇಕು. ಬೇಗ ನಿಲ್ಸಿದ್ರೆ ಸಂಗ್ರಹ ಖಾಲಿಯಾಗಿ ಲಕ್ಷಣಗಳು ಮರುಕಳಿಸುತ್ತವೆ. 3ನೇ ಕಾರಣ, ಕಬ್ಬಿಣವೇ ಎಲ್ಲ ಸಮಸ್ಯೆ ಅಲ್ಲ. B12 ಕೊರತೆ ಕೂಡ ಕಬ್ಬಿಣ ಕೊರತೆಯಂತೆ ಅದೇ ರೀತಿಯ ದಣಿವು ಮತ್ತು ಮೆದುಳಿನ ಮಂಕು ಉಂಟು ಮಾಡುತ್ತೆ. ಆದರೆ ಕಬ್ಬಿಣ ಮಾತ್ರೆಗಳು ಇದಕ್ಕೆ ಯಾವುದೇ ಸಹಾಯ ಮಾಡಲ್ಲ. ಥೈರಾಯ್ಡ್ ಸಮಸ್ಯೆ, ಹೆಚ್ಚಿನ ಮುಟ್ಟು, ಕಬ್ಬಿಣದ ಮಟ್ಟ ಸುಧಾರಿಸಿದ್ರೂ ದಣಿವು ನೀಡ್ತವೆ. 2-3 ತಿಂಗಳು ಪೂರಕಗಳ ನಂತರವೂ ಬದಲಾವಣೆ ಇಲ್ಲದಿದ್ದರೆ ವೈದ್ಯರನ್ನು ಭೇಟಿಯಾಗಿ B12 ಮತ್ತು TSH ಪರೀಕ್ಷೆ ಕೇಳಿ. ಅದೇ ಔಷಧಿಯನ್ನು ಪುನಃ ಮುಂದುವರಿಸಬೇಡಿ. ಮುಂದೆ ರೆಡಿಕ್ನಲ್ಲಿ ಗೀತಾ ಅವರ ಕಾಮೆಂಟ್ ಇಲ್ಲಿದೆ. ಅನಿಮಿಯಾ ತೂಕ ಹೆಚ್ಚಿಸಬಹುದಾ? ಕಳೆದ ವರ್ಷದಲ್ಲಿ 6 ಕಿಲೋ ತೂಕ ಹೆಚ್ಚಿದೆ, ಏಕೆಂದು ತಿಳಿಯುತ್ತಿಲ್ಲ. ಇತ್ತೀಚೆಗೆ ಅನಿಮಿಯಾ ಇರುವುದು ಗೊತ್ತಾಯ್ತು. ಇದು ಪದೇ ಪದೇ ಕೇಳುವ ಪ್ರಶ್ನೆ ಹಾಗೂ ಒಳ್ಳೆಯ ಪ್ರಶ್ನೆ ಕೂಡ. ಅನಿಮಿಯಾ ನೇರವಾಗಿ ಕೊಬ್ಬು ಹೆಚ್ಚಿಸದು, ಆದ್ರೆ ಇದರ ಸಂಬಂಧವಿದೆ ಮತ್ತು ಅದು 2 ದಿಕ್ಕುಗಳಲ್ಲಿ ಇರ್ತದೆ. ನೀವು ಯಾವಾಗಲೂ ದಣಿವಿನಿಂದ ಬಳಲುತ್ತಿದ್ರೆ ಕಡಿಮೆ ಚಲಿಸ್ತೀರಿ. ತಿಂಗಳುಗಳ ಕಾಲ ಕಡಿಮೆ ಚಲನೆ ದೇಹದ ತೂಕ ಮತ್ತು ಮೆಟಬಾಲಿಸಂ ಮೇಲೆ ಪರಿಣಾಮ ಬೀರುವುದು. ಅದು ಪರೋಕ್ಷವಾದ ಸಂಪರ್ಕ. ಅನಿಮಿಯಾ, ದಣಿವು, ಕಡಿಮೆ ಚಟುವಟಿಕೆ, ತೂಕ ಬದಲಾವಣೆ. ಆದ್ರೆ ಬಹುತೇಕ ಜನರು ಸಂಪೂರ್ಣವಾಗಿ ಮಿಸ್ ಮಾಡೋ ಒಂದು ವಿಷಯ ಇದೆ: ಥೈರಾಯ್ಡ್ ಸಂಪರ್ಕ. ಕಬ್ಬಿಣದ ಕೊರತೆ ಥೈರಾಯ್ಡ್ ಕಾರ್ಯವನ್ನು ನಿಧಾನಗೊಳಿಸಬಹುದು ಮತ್ತು ನಿಧಾನವಾದ ಥೈರಾಯ್ಡ್ ತೂಕ ಹೆಚ್ಚಳ, ಚಳಿಗೆ ಸಹಿಸಿಕೊಳ್ಳಲಾಗದಿಕೆ, ಅನಿಮಿಯಾ ಇದ್ದಂತೆ ಕಾಣುವ ದಣಿವನ್ನು ಉಂಟು ಮಾಡುತ್ತದೆ. ಅನೇಕ ಮಹಿಳೆಯರು ಇದನ್ನು ಅರಿಯದೆ 2 ಒಂದೇ ಸಮಯದಲ್ಲಿ ಅನುಭವಿಸುತ್ತಿದ್ದಾರೆ. ದಣಿವಿನ ಜೊತೆಗೆ ತೂಕ ಹೆಚ್ಚಳವೂ ನಿಮಗಿದ್ರೆ ಕಬ್ಬಿಣದೊಂದಿಗೆ TSH ಅಥವಾ ಥೈರಾಯ್ಡ್ ಪರೀಕ್ಷೆಯನ್ನು ಮಾಡಿಸಿ. ಇದು ಅಥವಾ ಅದು ಎಂದು ಊಹಿಸಬೇಡಿ. ಕೊನೆಗೆ ನಾನು ನಿಮಗಾಗಿ ಬೆನಿತಾ ಅವರ ಟ್ವಿಟರ್ ಕಾಮೆಂಟ್ ಅನ್ನು ತಂದಿದ್ದೇನೆ.
ಕೆಲವೊಮ್ಮೆ ನನಗೆ ತಲೆ ಸುತ್ತು ಬರ್ತದೆ. ಮಾವ ಇದು ಕಡಿಮೆ ರಕ್ತದೊತ್ತಡ ಎನ್ನುತ್ತಾರೆ, ನೆರೆಹೊರೆಯವರು ಅನಿಮಿಯಾ ಎನ್ನುತ್ತಾರೆ. ಎರಡೂ ಯಾವುದೂ ಅಲ್ಲವೇ? ತಿಳಿಯುವುದು ಹೇಗೆ? ನಿಮ್ಮ ಮಾವ ಮತ್ತು ನೆರೆಹೊರೆಯವರು ಸಹಾಯ ಮಾಡುತ್ತಿದ್ದಾರೆ. ನಾನು ಇದನ್ನು ವಿವರಿಸುತ್ತೇನೆ. ಈ ಎರಡು ಸ್ಥಿತಿಗಳು ಒಂದೇ ರೀತಿ ಅನಿಸಿದರೂ ಇವುಗಳ ಕಾರಣಗಳು ಬೇರೆ ಬೇರೆ. ಕಡಿಮೆ ಬಿಪಿ ಅಂದ್ರೆ ಹೃದಯದ ಪಂಪಿನ ಬಲದ ಒತ್ತಡ. ಇದರ ಮುಖ್ಯ ಲಕ್ಷಣ ತಲೆ ಸುತ್ತು, ವಿಶೇಷವಾಗಿ ನೀವು ಕುಳಿತಲ್ಲಿಂದ ಏಳುವಾಗ ಅಥವಾ ಮಲಗಿದ್ದಾಗ ತಕ್ಷಣ ಸ್ಥಾನ ಬದಲಿಸಿದ್ರೆ ಬರುವ ತಲೆ ಸುತ್ತು, ಕ್ಲಾಸಿಕ್ ಕಡಿಮೆ ಬಿಪಿ. ಅನಿಮಿಯಾ ಎಂದರೆ ನಿಮ್ಮ ರಕ್ತವು ಎಷ್ಟು ಆಮ್ಲಜನಕವನ್ನು ಸಾಗಿಸಬಲ್ಲದು ಎಂಬುದು. ಇದಕ್ಕೆ ಲಕ್ಷಣಗಳು ಬೇರೆ. ಪ್ರಯತ್ನ ಮಾಡಿದಾಗ ಉಸಿರಾಟದ ತೊಂದರೆ, ವಿಶ್ರಾಂತಿಯಾದ್ರೂ ಹೋಗದ ದಣಿವು, ನೀವು ಕುಳಿತುಕೊಂಡಿದ್ರು ಹೃದಯ ವೇಗವಾಗಿ ಬಡಿತವಾಗುವುದು. ಆದ್ರೆ ಮುಖ್ಯ ವಿಷಯವಂದ್ರೆ ಎರಡು ಒಟ್ಟಿಗೆ ಇರಬಹುದು. ಒಂದಕ್ಕೆ ಚಿಕಿತ್ಸೆ ನೀಡಿದ್ರೆ ಮತ್ತೊಂದು ಸರಿಯಾಗದು. ಹಾಗಾಗಿ ಲಕ್ಷಣಗಳಿಂದ ಊಹಿಸುವ ಬದಲು ರಕ್ತದೊತ್ತಡ ಮತ್ತು ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಳಿ. ಕ್ಲಿನಿಕ್ನಲ್ಲಿ 30 ನಿಮಿಷ ಕಳೆಯೋದ್ರಿಂದ ನಿಮ್ಗೆ ನಿಜವಾದ ಉತ್ತರ ಸಿಗ್ತದೆ, ಯಾವುದೇ ಇಂಟರ್ನೆಟ್ ಡಯಾಗ್ನೋಸಿಸ್ ಕೊಡ್ಲಾರ್ದಷ್ಟು. ನೀವು ಮೌಲ್ಯಮಾಪನ ಬೇಕೆಂದು ಖಚಿತವಿಲ್ಲದಿದ್ದರೆ ಪ್ರಾಕ್ಟೋನಲ್ಲಿ ಹಿಮಟಾಲಜಿಸ್ಟ್ ಅಥವಾ ಸಾಮಾನ್ಯ ವೈದ್ಯರನ್ನು ಸಂಪರ್ಕಿಸಿ ವೈಯಕ್ತಿಕ ಮಾರ್ಗದರ್ಶನ ಪಡೆಯಬಹುದು. ಇದು ಗಮನದಲ್ಲಿರಬೇಕಾದ್ದೇ ಅಥವಾ ತಕ್ಷಣ ಕ್ರಮ ವಹಿಸಬೇಕಾದ್ದೇ ಎಂಬುದನ್ನು ಅವರು ನಿಮ್ಗೆ ಸ್ಪಷ್ಟಪಡಿಸ್ತಾರೆ. ಅನಿಮಿಯಾ ಅದೆಷ್ಟು ರಹಸ್ಯವಲ್ಲ. ಐರನ್ ಕಡಿಮೆ ಇದ್ರೆ ಏಕೆಂದು ಕೇಳಿ, ಅದು ಮರುಕಳಿಸಿದರೆ ಎಲ್ಲಿಗೆಂದು ಕೇಳಿ, ಪೂರಕಗಳು ಫಲ ನೀಡದಿದ್ದರೆ ಅದಕ್ಕೆ ಅಡ್ಡಿ ಏನು ಅಂತ ಕೇಳಿ. ನೀವು ಪ್ರಶ್ನೆ ಬದಲಿಸಿದಾಗ ಫಲಿತಾಂಶವೂ ಬದಲಾಗುತ್ತದೆ. ಆರೋಗ್ಯದ ಸಲಹೆಗಳಿಗಾಗಿ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.